ಬಿಜೆಪಿಗೆ ನೂತನ ರಾಷ್ಟ್ರೀಯ ಅಧ್ಯಕ್ಷ, ಯಂಗ್ ಲೀಡರ್ಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ, ವಿಶ್ವದ ಅತಿ ದೊಡ್ಡ ಪಕ್ಷಕ್ಕೆ ಅತಿ ಕಿರಿಯ ಅಧ್ಯಕ್ಷ, ಮೋದಿ ಶಾ ಅಚ್ಚರಿ ಆಯ್ಕೆ. ಏನಿದು ಲೆಕ್ಕಾಚಾರ? ಯಾರಿ ನಿತಿನ್ ನಬೀನ್? ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ವೀಕ್ಷಕರೇ, ವಿಶ್ವದ ಅತಿ ದೊಡ್ಡ ಪಕ್ಷ ಎನ್ನಿಸಿಕೊಂಡಿರುವ ಬಿಜೆಪಿ ಪಕ್ಷಕ್ಕೆ ಇದೀಗ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಅಚ್ಚರಿ ತರಿಸಿದೆ. ವಿಶ್ವದ ಅತಿ ದೊಡ್ಡ ಪಕ್ಷಕ್ಕೆ ಅತಿ ಕಿರಿಯ ಅಧ್ಯಕ್ಷರ ಆಯ್ಕೆ ಹಿಂದಿನ ಮೋದಿ ಶಾ ಅವರ ಸ್ಟ್ರಾಟಜಿ ಏನು ಎಂಬ ಚರ್ಚೆಗಳು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಅಂದಹಾಗೆ ಬಿಜೆಪಿ ಅದ್ಯಾಗೆ ವಿಶ್ವದ ಅತಿ ದೊಡ್ಡ ಪಕ್ಷ ಎಂಬ ನಿಮ್ಮ ಪ್ರಶ್ನೆಗೆ ಒಂದು ಸಣ್ಣ ಕ್ಲಾರಿಟಿ ಕೊಟ್ಟು ಬಿಡ್ತೀವಿ ಕೇಳಿ. ಬಿಜೆಪಿ 18 ಕೋಟಿಗೂ ಅತಿ ಹೆಚ್ಚು ಪ್ರಾಥಮಿಕ ಸದಸ್ಯರನ್ನ ಹೊಂದಿದೆ. ರಷ್ಯಾದ ಜನಸಂಖ್ಯೆ ನೋಡಿದ್ರೆ 18.6 ಕೋಟಿ ಇದ್ರೆ ಜಪಾನ್ ಜನಸಂಖ್ಯೆ 12.4 ಕೋಟಿ ಇದೆ. ಹಾಗಾಗಿ ಬಿಜೆಪಿಯ ಪ್ರಾಥಮಿಕ ಸದಸ್ಯರ ಸಂಖ್ಯೆ ನೋಡಿದ್ರೆ ರಷ್ಯಾ ಹಾಗೂ ಜಪಾನ್ನ ಜನಸಂಖ್ಯೆಗಿಂತಲೂ ಹೆಚ್ಚಿದೆ. ಇನ್ನು ನೇರವಾಗಿ ರಾಷ್ಟ್ರೀಯ ನೂತನ ಬಿಜೆಪಿ ಅಧ್ಯಕ್ಷರ ವಿಚಾರಕ್ಕೆ ಬರೋದಾದ್ರೆ, ವಿಶ್ವದ ಇಷ್ಟು ದೊಡ್ಡ ಪಕ್ಷಕ್ಕೆ ಅತಿ ಕಿರಿಯ ಅಧ್ಯಕ್ಷರ ಆಯ್ಕೆ ಹಿಂದಿನ ಮೋದಿ ಹಾಗೂ ಅಮಿತ್ ಶಾ ಅವರ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡೋದಾದ್ರೆ, ಮುಂಬರುವ ಪಂಚ ರಾಜ್ಯಗಳ ಚುನಾವಣೆ ಕಣ್ಣ ಮುಂದೆ ಬರುತ್ತೆ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಸೇರಿದಂತೆ ಇತರೆ ರಾಜ್ಯಗಳ ಚುನಾವಣೆಯಲ್ಲಿ ಯುವ ಮತದಾರರನ್ನ ಸೆಳೆಯುವ ತಂತ್ರಗಾರಿಕೆಯ ಭಾಗವೂ ಇದಾಗಿದೆ ಎಂದು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ದೇಶದಲ್ಲಿ ಬಿಜೆಪಿಯ ಫೌಂಡೇಶನ್ ಎಷ್ಟು ಭದ್ರವಾಗಿದೆ ಅಂದ್ರೆ, ಬಲಿಷ್ಠ ತಳಮಟ್ಟದ ಕಾರ್ಯಕರ್ತರುಗಳು, ದೇಶದ ಪ್ರತಿ ಜಿಲ್ಲೆಯಲ್ಲಿ ಸುಮಾರು 18 ಕೋಟಿ ಸದಸ್ಯರು ಮತ್ತು 20 ರಾಜ್ಯಗಳಲ್ಲಿ ಸ್ವಂತ ಹಾಗೂ ಮೈತ್ರಿ ಸರ್ಕಾರಗಳು ಅಧಿಕಾರದಲ್ಲಿದೆ. ಈ ಎಲ್ಲಾ ಸಂಖ್ಯೆಗಳು ಬಿಜೆಪಿಯನ್ನ ದೇಶದ ಹಾಗೂ ವಿಶ್ವದ ಅತಿ ದೊಡ್ಡ ಪಕ್ಷವನ್ನಾಗಿ ರೂಪಿಸಿವೆ. ಇಂತಹ ಮಹಾನ್ ಪಕ್ಷಕ್ಕೆ ಈಗ ಬಿಹಾರದ ಬಂಕಿಪುರ ಕ್ಷೇತ್ರದ ಶಾಸಕ ನಿತಿನ್ ನಬೀನ್ ನೂತನ ಸಾರಥಿ. ಯಾರಿ ನಿತಿನ್ ನಬೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಅಂದು ಬಿಜೆಪಿ ಹುಟ್ಟಿದಾಗ ಈಗಿನ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪಟ್ಟಕ್ಕೇರಿರುವ ನಿತಿನ್ ನಬೀನ್ ಇನ್ನೂ ಹುಟ್ಟೇ ಇರಲಿಲ್ಲ. ಬಿಹಾರದ ಬಂಕಿಪುರದ ನಿತಿನ್ 1980 ಏಪ್ರಿಲ್ 6ರಂದು ಹುಟ್ಟಿದ್ರು. ಇವರಿಗೀಗ ಕೇವಲ 45 ವರ್ಷ. ಬಿಜೆಪಿಗೀಗ 46 ವರ್ಷ. ನಿತಿನ್ ಬಿಜೆಪಿ ಕಂಡ ಅತಿಯ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರು. ಇದರ ನಡುವೆ ಈಗ 75 ವರ್ಷದ ಪ್ರಧಾನಿಯನ್ನು, 61 ವರ್ಷದ ಗೃಹ ಸಚಿವರನ್ನು, 74 ವರ್ಷದ ರಕ್ಷಣಾ ಸಚಿವರನ್ನು ನಿಭಾಯಿಸಿಕೊಂಡು ಪಕ್ಷದ ಸಾರಥ್ಯವನ್ನ ಮುನ್ನಡೆಸುವ ಸವಾಲು ನಿತಿನ್ ಮುಂದೆ ಇದೆ. ಇದೆಲ್ಲದರ ನಡುವೆ ಬಿಜೆಪಿಯ ಭೀಷ್ಮ 98 ವರ್ಷದ LK ಅಡ್ವಾಣಿ ಅವರ ಮಾತು ಸಲಹೆಗಳನ್ನು ಸ್ವೀಕರಿಸಬೇಕಿದೆ. ಅಂದ ಹಾಗೆ ಅಫಿಡವಿಟ್ ನ ಮಾಹಿತಿ ಪ್ರಕಾರ ನಿತಿನ್ ನಬೀನ್ ಅವರು ಓದಿದ್ದು 2nd PUC. ಆದರೆ 5 ಬಾರಿ ಶಾಸಕರಾಗಿ ರಾಜಕೀಯ ಅನುಭವ ಇವರದು. ಕೇವಲ 26ನೇ ವಯಸ್ಸಿನಲ್ಲಿ ಶಾಸಕರಾಗಿ ಆಯ್ಕೆಯಾದ್ರು. ಜನಪರ ಕೆಲಸ ಮಾಡಿ ಸೈ ಎನಿಸಿಕೊಂಡ್ರು. RSS ನ ನಿಷ್ಠೆ. ಇದರ ನಡುವೆ 45ರ ಕಿರಿಯ ವಯಸ್ಸಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ. ರಾಷ್ಟ್ರ ರಾಜಕಾರಣದಲ್ಲಿ ತನ್ನ ಹಿಡಿತವನ್ನ ಮತ್ತಷ್ಟು ಬಲಪಡಿಸಲು, ಯುವ ಮತಗಳನ್ನ ಇನ್ನಷ್ಟು ಸೆಳೆಯಲು ನಿತಿನ್ಗೆ ನಾಯಕತ್ವ ಬಿಜೆಪಿಗೆ ಮಹತ್ವದಾಗಿದೆ. ಬಿಜೆಪಿ ಸತತ 3ನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರ ಹಿಡಿದಿದೆ. 20 ರಾಜ್ಯಗಳಲ್ಲಿ ಸ್ವಂತ ಹಾಗೂ ಮೈತ್ರಿ ಸರ್ಕಾರಗಳು ಆಡಳಿತ ನಡೆಸುತ್ತಿದೆ. ಈ ವರ್ಷ ಚುನಾವಣೆ ನಡೆಯುವ ಪಂಚರಾಜ್ಯಗಳ ಪೈಕಿ ಅಸ್ಸಾಂನಲ್ಲಿ ಮಾತ್ರ ಬಿಜೆಪಿ ಸ್ವಂತ ಬಲದಿಂದ ಅಧಿಕಾರ ಹೊಂದಿದೆ. ಉಳಿದಂತೆ ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಇನ್ನೂ ಅಧಿಕಾರದ ಸನಿಹವೂ ಬಂದಿಲ್ಲ. ಬಂಗಾಳ ಮಾತ್ರವೇ ಕೊಂಚ ಭರವಸೆ ಹುಟ್ಟಿಸಿದೆ. ಹೀಗಾಗಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ನಿತಿನ್ ನಬೀನ್ 5 ರಾಜ್ಯಗಳಿಗೆ ಪಂಚ ರಾಜ್ಯಗಳ ಚುನಾವಣೆಯ ಗೆಲುವನ್ನ ಹೊಂದಿದ್ದಾರೆ. ಅಷ್ಟಕ್ಕೂ ನಿತಿನ್ ಸಾರಥ್ಯದಲ್ಲಿ ಬಿಜೆಪಿ ಹೇಗೆ ಮುನ್ನಡೆಯಲಿದೆ
ಎಲ್ಲರಿಗೂ ಕುತೂಹಲ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.